ಅವುಗಳ ನೇಮಕಾತಿಗಳನ್ನ ಮಾಡಿಕೊಳ್ಳದೆ ಹೋದ್ರೆ ಕೇವಲ ಧಾರವಾಡದಲ್ಲಿ ಹೋರಾಟ ಆಗಿದೆ, ಬಿಜಾಪುರದಲ್ಲಿ ಹೋರಾಟ ಆಗಿದೆ, ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮಾತ್ರ ಹೋರಾಟ ಮಾಡ್ತಾರೆ ಅಂತೇಳಿ ಸರ್ಕಾರ ಏನಾದ್ರೂ ಭಾವಿಸಿದ್ರೆ ಅದು ನಿಜವಾಗ್ಲೂ ಕೂಡ ಸುಳ್ಳು. ಇವತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇವತ್ತು ಡಿಗ್ರಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ಭಾರತ್ ಮಾತಾಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಸರ್ಕಾರಕ್ಕೆ ಬರಲೇಬೇಕು 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 ಬರಲೇಬೇಕು. ಅವುಗಳ ನೇಮಕಾತಿಗಳನ್ನ ಮಾಡಿಕೊಳ್ಳದೆ ಹೋದ್ರೆ ಕೇವಲ ಧಾರವಾಡದಲ್ಲಿ ಹೋರಾಟ ಆಗಿದೆ, ಬಿಜಾಪುರದಲ್ಲಿ ಹೋರಾಟ ಆಗಿದೆ, ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮಾತ್ರ ಹೋರಾಟ ಮಾಡ್ತಾರೆ ಅಂತೇಳಿ ಸರ್ಕಾರ ಏನಾದ್ರೂ ಭಾವಿಸಿದ್ರೆ ಅದು ನಿಜವಾಗ್ಲೂ ಕೂಡ ಸುಳ್ಳು. ಇವತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇವತ್ತು ಡಿಗ್ರಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅಣ್ಣಂದಿರಿಗೆ, ಇವತ್ತು ನಮ್ಮ ಅಕ್ಕಂದಿರಿಗೆ ಆಗ್ತಕ್ಕಂಥ ಅನ್ಯಾಯ ಮುಂದೊಂದು ದಿನ ನಮಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ಇವತ್ತು ಸಾಮಾನ್ಯವಾಗಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಬಂದಿದ್ದಾರೆ. ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಒಂದು ತಿಂಗಳಲ್ಲಿ ಏನಾದ್ರೂ ನೀವು ನೇಮಕಾತಿ ಪ್ರಕ್ರಿಯೆಯನ್ನ ಮಾಡದೆ ಹೋದ್ರೆ ರಾಜ್ಯದ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಮಾಡ್ತೀವಿ. ನೀವು ಯಾವ ನಿಮ್ಮ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ನಮ್ಮ ಪ್ರತಿಭಟನೆಯನ್ನ ತಡಿತೀರಿ ಅಂತಕ್ಕಂಥದ್ದನ್ನ ನಾವು ಆ ಸಂದರ್ಭದಲ್ಲಿ ನೋಡ್ಕೋತೀವಿ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಗೃಹ ಮಂತ್ರಿಗಳ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯನ್ನ ಹತ್ತಿಕ್ಕುವುದು ಸರ್ಕಾರಗಳ ಕರ್ತವ್ಯ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ, ಅನ್ಯಾಯ ಆದಾಗ ನ್ಯಾಯವನ್ನ ಕೇಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ಒಂದು ಪ್ರತಿಭಟನೆಯನ್ನ ಹತ್ತಿಕ್ಬಹುದು, ಎರಡು ಪ್ರತಿಭಟನೆಯನ್ನ ಹತ್ತಿಕ್ಬಹುದು, ಆದ್ರೆ ಮುಂದೊಂದು ದಿನ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದ್ರೆ ಯಾವ ಇಲಾಖೆನೂ ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಯಾವ್ಯಾವ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ, ನನಗೆ ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ನೋಡಿದಾಗ ನಾಚಿಕೆ ಆಗುತ್ತೆ. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆಗುತ್ತೆ. ಆ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಗೆಸ್ಟ್ ಲೆಕ್ಚರರ್ಗಳನ್ನ ನೇಮಕಾತಿ ಮಾಡೋದಕ್ಕೆ 1.5 ತಿಂಗಳುಗಳು ತೆಗೆದುಕೋತಾರೆ. ಅಷ್ಟು ದಿನ ಸರ್ಕಾರಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠನೇ ನಡೆಯೋದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ಶಾಲಾ ಕಾಲೇಜುಗಳು ಆಗ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ 79,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳು ಹೋಗ್ಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಇವತ್ತು ಶಾಲೆಗಳಲ್ಲಿ ಶಿಕ್ಷಕರೇ ಸಿಗ್ತಾ ಇಲ್ಲ. ಅಂತಹ ಕನಿಷ್ಠ ಪರಿಸ್ಥಿತಿಗೆ, ದುಸ್ಥಿತಿಗೆ ಇವತ್ತು ಸರ್ಕಾರ ಇಳಿದಿದೆ. ಪೊಲೀಸ್ ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಇರುವಂತ ಸಿಬ್ಬಂದಿಯನ್ನೇ ಇವತ್ತು ಬಹಳಷ್ಟು ಕೆಲಸಗಳ ನಿಮಿತ್ತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪೊಲೀಸರು ಪ್ರತಿಭಟನೆ ಮಾಡುವಾಗ ನಮ್ ನಿನ್ನೆ ಯಾವ ಕೆಲಸ ಇತ್ತು, ಇವತ್ತು ಪ್ರತಿಭಟನೆ ಮಾಡಬೇಕು, ನಾಳೆ ಮತ್ತೊಂದು ಡ್ಯೂಟಿ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಇವತ್ತು ಪೊಲೀಸರನ್ನು ಕೂಡ ನೇಮಕಾತಿಯನ್ನ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಇರುವಂತ ಸಿಬ್ಬಂದಿಗಳ ಮೇಲೆ ಒತ್ತಡವನ್ನ ಹೇರಿ ಕೆಲಸವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ತಹಶೀಲ್ದಾರ್ ಕಚೇರಿಗಳಿಗೆ ಹೋದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ರೆ ಸಾರ್ವಜನಿಕರು ಅರ್ಜಿಯನ್ನ ಕೊಟ್ರೆ ಆ ಅರ್ಜಿ ವಿಲೇವಾರಿ ಆಗೋದಕ್ಕೆ 1 ತಿಂಗಳು ಕಳೆಯುತ್ತೋ 2 ತಿಂಗಳು ಕಳೆಯುತ್ತೋ ಗೊತ್ತಿಲ್ಲ. ಅಂತಹ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಿಬ್ಬಂದಿಗಳ ಕೊರತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಒಂದು ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಸುಲಭ ಸೇವೆಯನ್ನು ಒದಗಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಮೂಲ ಆದ್ಯತೆ ಆಗಬೇಕು. ಆ ಸರ್ಕಾರ ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಮುಖ್ಯಮಂತ್ರಿ ನಾನಾಗಬೇಕು, ಇನ್ನೊಬ್ಬರಾಗಬೇಕು ಅನ್ನುವಂತ ಚಿಂತೆಯಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಾರೆ. ಈ ಎಲ್ಲ ದುಸ್ಥಿತಿಗಳಿಗೆ ನೈಜ ಕಾರಣ ಸರ್ಕಾರ. ಇವತ್ತು ಈ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಇದೆ. ಕೇವಲ ನೇಮಕಾತಿ ಪ್ರಕ್ರಿಯೆ ಅಷ್ಟೇ ಅಲ್ಲ, ಇವತ್ತು ಕಾಲೇಜ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ. ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿಗಳು ಸರಿಯಾಗಿ ತಲುಪ್ತಾ ಇದೆಯಾ?
ಸರ್ಕಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ 8,000 15,000 ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡ್ತಾ ಇತ್ತು. ಇವತ್ತು ಕೇವಲ 5 ನಮ್ಮ ಗ್ಯಾರಂಟಿಗಳಂತ ಹೇಳ್ಕೊಂಡು ಆ ಗ್ಯಾರಂಟಿಗಳನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಜೋರಾಗಿ ಘೋಷಣೆ ಹಾಕಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ಬಂದಿದೆ ಅಂತೇಳಿ ಸ್ವತಃ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ವಿಶ್ವವಿದ್ಯಾಲಯಗಳಿಗೆ ಇವರು ಅನುದಾನವನ್ನ ಕೊಡ್ತಾ ಇಲ್ಲ. ಇವತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ವಿಶ್ವವಿದ್ಯಾಲಯದ ರಿಜಿಸ್ಟ್ರಿಗಳಿಗೆ ಸರ್ಕಾರ ಮೌಖಿಕವಾಗಿ ಹೇಳಿದೆ ಅಂತೆ, ಏನಂದ್ರೆ ವಿದ್ಯಾರ್ಥಿಗಳಿಂದ ಫೀ ಹೆಚ್ಚಿಗೆ ಇಸ್ಕೊಂಡು ವಿಶ್ವವಿದ್ಯಾಲಯಗಳನ್ನ ನಡೆಸಿ ಅಂತೇಳಿ. ಅದಕ್ಕೋಸ್ಕರ ಇವತ್ತು ಫೀಸ್ ಅನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಪರೀಕ್ಷೆಗಳಲ್ಲಿ ಫಲಿತಾಂಶ ನೀಡೋದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಅಂಕಪಟ್ಟಿಗಳ ಶುಲ್ಕವನ್ನ ಹೆಚ್ಚಳ ಮಾಡಿದ್ದಾರೆ. UCMS ಅನ್ನುವುದರ ಮೂಲಕವಾಗಿ ಹೆಚ್ಚಿನ ಶುಲ್ಕವನ್ನ ಇವತ್ತು ವಿದ್ಯಾರ್ಥಿಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅನುದಾನವನ್ನ ನೀಡುತ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳ ಮೇಲೆ ಅದರ ಪರಿಣಾಮವನ್ನ ಹೇರಿ ಬಡ ಪ್ರತಿಭಾನ್ವಿತ ಮಕ್ಕಳನ್ನ ಇವತ್ತು ಶಿಕ್ಷಣದಿಂದ ದೂರ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ರಾಜ್ಯದ ಬರಲೇಬೇಕು ಬರಲೇಬೇಕು ವಿಧಾನಸೌಧ ಪರಿಷತ್ ಗುಡುಗಿದ್ದಾರೆ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।